ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರುಚಿಯಾಗಿರುವಂಥ ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ಸ್ಟೆಂಟ್ ಗಸಗಸೆ ಪಾಯಸ ಇದು ತುಂಬಾ ಬೇಗ ಮಾಡ್ಕೊಳ್ಳುವಂಥದ್ದು. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ರೆಡಿ ಆಗುವಂಥ ಗಸಗಸೆ ಪಾಯಸ. ನೋಡಿ ಎಷ್ಟು ಅದ್ಭುತವಾಗಿದೆ. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ನೋಡಿ ಹಾಲು ತೊಗೊಂಡಿದ್ದೀನಿ. ಇದು ಲೀಟ್ರ್ ಲೆಕ್ಕದಲ್ಲಿ ಅಂದರೆ 1/4 ಲೀಟ್ರ್ ಹಾಲಿದೆ. ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಇವಾಗ ಗ್ಯಾಸ್ನ ಅಂಟಿಸ್ಕೊಂಡು ಹಾಲು ಬಿಸಿ ಆಗಲಿ. ಇವಾಗ ಹಾಲು ಬಿಸಿ ಆಗೋವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ. ನಾನು ಎತ್ತಿ ಆ ಕಡೆ ಇಟ್ಕೊಂಡ್ಬಿಡ್ತೀನಿ ಪಾತ್ರೆನ, ಹಾಲು ಪಾತ್ರೆನ. ಇನ್ನು ಈ ಕಡೆ ನಾನು ಗಸಗಸೆ ಪಾಯಸಕ್ಕೆ ಮಿಕ್ಕಿದ ಪ್ರೊಸೆಸ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಅಕ್ಕಿ ಇಷ್ಟನೋ ಆ ಅಕ್ಕಿನ ಹಾಕೋಬೋದು. ನಾನೊಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ರೋಸ್ಟು, ಯಾವುದೇ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು 5 ನಿಮಿಷ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಕಲರ್ ಚೇಂಜ್ ಆಗೋದು. ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅಕ್ಕಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲೊಂದು 10 ಬಾದಾಮಿಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 6ರಿಂದ 7 ಗೋಡಂಬಿ. ಇವಾಗ ಇದನ್ನು ಕೂಡ ಇದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ರೆ ಅಂತೂ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಗೋಡಂಬಿ ಮತ್ತು ಬಾದಾಮಿ ಮತ್ತು ಅಕ್ಕಿ ಹುರಿದ ಮೇಲೆ ಇಲ್ಲಿ ಗಸಗಸೆನ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಇಲ್ಲಿ ನಾನು ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಗಸಗಸೆನೂ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅಕ್ಕಿ ಆಲ್ರೆಡಿ ಫ್ರೈ ಆಗಿದೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಗಸಗಸೆ ಬೇಗನೆ ಹುರಿದೋಗುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 5 ಏಲಕ್ಕಿನ ನಾನು ಬಿಚ್ಚಿಲ್ಲ, ಹಾಗೆ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ಒಳ್ಳೆ ಅರೋಮಾ ಕೊಡುತ್ತೆ ಫ್ರೆಂಡ್ಸ್ ಸಿಪ್ಪೆ ಸಮೇತನೇ ಹಾಕ್ಕೊಂಡ್ಬಿಟ್ರೆ. ಆಮೇಲೆ ಇಲ್ಲಿ ಸ್ವಲ್ಪ ಬೆಚ್ಚಗೂ ಕೂಡ ಆಗುತ್ತಲ್ಲ, ಹಾಗೆ ಅದಕ್ಕೆ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಹಾಗೆ ಸ್ವಲ್ಪ ಅದು ಕಡಾಯಿ ಬಿಸಿ ಇದೆಯಲ್ಲ ಹಾಗೆ ಸ್ವಲ್ಪ ಹುರ್ಕೋತಾ ಇದ್ದೆ. ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿ. ಇವಾಗ ಒಂದು ಬಟ್ಲು ನಾನು ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ 1 ಬಟ್ಲು ಬೆಲ್ಲ ಇದೆ. ಈ 1 ಬಟ್ಲು ಬೆಲ್ಲಕ್ಕೆ ನಾನು ಯಾವ ಬಟ್ಲಿಂದ ಬೆಲ್ಲ ತೊಗೊಂಡಿದ್ದೀನೋ ಅದೇ ಬಟ್ಲಿಂದ ನಾನು 1 ಬಟ್ಲು ನೀರನ್ನು ಕೂಡ ತೊಗೊಂಡಿದ್ದೀನಿ. ಈ ಬೆಲ್ಲನ ನಾವು 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ನಮಗೆ ಅವಶ್ಯಕತೆ ಇಲ್ಲ. ಇದು ಬೆಲ್ಲ ಕರಗಬೇಕು ನಮಗೆ ಅಷ್ಟೇ. ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಈ ಥರ ಮೆಲ್ಟ್ ಮಾಡಿಕೊಂಡು ನಾವು ಶೋಧಿಸ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನಾರ್ಮಲ್ ನೀರೇ, ರೂಮ್ ಟೆಂಪ್ರೇಚರ್ ಇರುವಂಥ ನೀರೇ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಕಡೆ ನೋಡಿ ಬೆಲ್ಲ ಕೂಡ ಕರಗ್ತಾ ಇದೆ. ಇದು ಎಲ್ಲ ಕರಗಿದ ಮೇಲೆ ನಾವು ಇದನ್ನ ಶೋಧಿಸ್ಕೊಂಡು ನಾವು ಎಲ್ಲಿ ಹಾಲನ್ನ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ವೋ ಅದೇ ಹಾಲಿಗೆ ನಾವು ಈ ಬೆಲ್ಲನ ಹಾಕೋತೀವಿ. ಅದಕ್ಕೆ ಅಲ್ಲಿವರೆಗೂ ಬೆಲ್ಲ ಕರಗಲಿ. ನೋಡಿ ಈ ಕಡೆ ಹಾಲು ಕೂಡ ಕಾಯ್ದಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸದ್ಯಕ್ಕೆ ಇದ್ರ ಅವಶ್ಯಕತೆ ಇಲ್ಲ, ಹಾಲು ಕಾಯ್ದಿದೆಯಲ್ಲ. ಇವಾಗ ಬೆಲ್ಲ ಕರಗೋವರೆಗೂ ವೇಟ್ ಮಾಡಬೇಕಾಗುತ್ತಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಬೆಲ್ಲ ಕೂಡ ಕರಗಿದೆ. ಇವಾಗ ಒಂದು ನಾನು ಟೀ ಸೋಸ್ಕೋತೀವಲ್ಲ ಆ ಥರದ್ದೊಂದು ಸ್ಟೇನರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬೆಲ್ಲದ ನೀರನ್ನ ಸೋಸ್ಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ಕಸ ಕಡ್ಡಿ ಇದೆ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಬೆಲ್ಲನ ಈ ಥರ ಮೆಲ್ಟ್ ಮಾಡಿಕೊಂಡು ತೊಗೊಂಡಿದ್ದು, ಒಳಗಡೆ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅಂತ, ಅದಕ್ಕೋಸ್ಕರ. ಇವಾಗ ಇದನ್ನು ಹಾಲದಲ್ಲಿ ನಾನೇನು ಬೆಲ್ಲದ ನೀರನ್ನ ಹಾಕ್ಕೊಂಡಿದ್ನಲ್ಲ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸ್ನ ನಾವು ಆನ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿದು ಒಂದು ಕುದಿ ಬರಲಿ. ನೋಡಿ ಈ ಕಡೆ ಇದು ಕೂಡ ಗಸಗಸೆ ಕೂಡ ಯಾವ ಥರ ಪೇಸ್ಟ್ ಆಗಿದೆ, ಫೈನ್ ಇದೇ ಥರ ಪೇಸ್ಟ್ ಆಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಗಸಗಸೆ ಪೇಸ್ಟ್ನ ನೋಡಿ ಈ ಕಡೆ ಬಾಯ್ಲ್ ಆಗ್ತಾ ಇದೆಯಲ್ಲ ಹಾಲು ಮತ್ತು ಬೆಲ್ಲದ ನೀರು, ಇದನ್ನು ಇದಕ್ಕೆ ಎತ್ತಿ ಹಾಕ್ಕೊಂಬಿಡೋಣ. ಈ ಪೇಸ್ಟ್ನ ನೋಡಿ ಈ ಥರ ಎತ್ತಿ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಎಲ್ಲ ಗಸಗಸೆ ಪ್ಯೂರಿ ಏನಿದೆಯಲ್ಲ, ಗಸಗಸೆ ಪೇಸ್ಟ್ ಏನಿರ್ತಾರೆ ಎಲ್ಲನೂ ಹಾಲು ಜೊತೆ ಬೆಲ್ಲದ ಪಾಕ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಥರದ್ದು ಗಂಟಾಗಲಿ ಏನೂ ಇಲ್ಲದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದೆ, ಯಾವುದು ಗಂಟು ಏನೂ ಇಲ್ಲ, ಕರೆಕ್ಟಾಗಿ ಆಗಿದೆ. ಇವಾಗ ಇದು ಬಾಯ್ಲ್ ಬರಬೇಕು. ಇದನ್ನು ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ. 1ರಿಂದ 2 ಕುದಿ ಬಂದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಯಾವ ಮಿಕ್ಸಿ ಜಾರಲ್ಲಿ ಗಸಗಸೆನ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತೆ ತಿರ್ಗಾ ಇದು ಗಸಗಸೆ ಪಾಯಸಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು 1ರಿಂದ 2 ಬಾಯ್ಲ್ ಬರೋಕ್ಕೆ.
ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿದೆ. ಇದು ಗಟ್ಟಿ ಆಗಬೇಕು, ಒಂದು ಪಾಯಸದ ಲೆಕ್ಕಕ್ಕೆ ಬರಬೇಕು ನಮಗೆ, ಅಲ್ಲಿವರೆಗೂ ಬಿಟ್ಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನೀವಂತೂ ಒಂದು ಸತಿ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬಾಯ್ಲ್ ಆಗ್ತಾ ಇದೆ. ಇವಾಗ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ. ಇವಾಗ ಒಂದು ಬಾಯ್ಲ್ ಬಂದಿದೆ, ಇನ್ನೊಂದು ಬಾಯ್ಲ್ ಬರಲಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಈಸಿ ಫ್ರೆಂಡ್ಸ್. ನೀವು ಮ್ಯಾಗಿ ಮಾಡ್ಕೊಳ್ಳೋ ಟೈಮಲ್ಲೇ ಗಸಗಸೆ ಪಾಯಸನ ಮಾಡ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಇದರಲ್ಲಿ ಗಸಗಸೆಲಿ ತುಂಬ ಶಕ್ತಿ ಎಲ್ಲ ಇರುತ್ತೆ ಫ್ರೆಂಡ್ಸ್, ತುಂಬ ವಿಟಮಿನ್ಸ್ ಇರುತ್ತೆ ಎಲ್ಲ. ಆಮೇಲೆ ಇನ್ನೊಂದು ತುಂಬ ತಣ್ಣಗಿರುತ್ತೆ ನಮ್ಮ ದೇಹಕ್ಕೆ ಇದು. ಆಮೇಲೆ ತುಂಬಾ ಎನರ್ಜಿಟಿಕ್ ಆಗಿರುವಂಥ ಡ್ರಿಂಕ್ ಇದು. ನೀವು ಇನ್ಸತಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ ಪಾಯಸ ಇದು. ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಪಾಯಸನ. ಇವಾಗ ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ ಆ ಕಡೆ ಗಸಗಸೆ ಪಾಯಸನ ಎತ್ತಿಟ್ಕೊಂಡಿದ್ದೀನಿ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ 2 ಟೀ ಸ್ಪೂನಷ್ಟು. ಇವಾಗ ಚೆನ್ನಾಗಿ ತುಪ್ಪ ಬಿಸಿ ಆಗಲಿ. ತುಪ್ಪ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಇಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ, ಒಣದ್ರಾಕ್ಷಿ ಏನಿದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಫುಲ್ಲು ಕ್ರಂಚಿನೆಸ್ ಬರಬೇಕು ಡ್ರೈ ಫ್ರೂಟ್ಸಲ್ಲಿ ನಮಗೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ, ಆದರೆ ಕ್ರಂಚಿ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕ್ರಂಚಿ ಆಗಬೇಕು. ಆಮೇಲೆ ಒಂಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ ಇದು ದ್ರಾಕ್ಷಿ ಕೂಡ ನೋಡ್ತಾ ಇರ್ಬೋದು, ದಪ್ಪ ಆಗ್ತಾಯಿದೆ ಉಬ್ಬಿ. ಆಮೇಲೆ ಮತ್ತು ಇದು ಬಾದಾಮಿ ಗೋಡಂಬಿ ಕೂಡ ನೋಡಿ ಕಲರ್ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಗಸಗಸೆ ಪಾಯಸ ನೋಡಿ ಇದಕ್ಕೆ ಎತ್ತಿ ನಾನು ಹಾಕ್ಕೊಂಡ್ಬಿಡ್ತೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ನಾನು ಲಾಸ್ಟಲ್ಲಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಗಾರ್ನಿಷಿಂಗ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಎಲ್ಲ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿರುವಂಥ ಗಸಗಸೆ ಪಾಯಸ ರೆಡಿ ಆಯಿತು. ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಾ ಇದ್ದೀರಾ, ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ತೆಳ್ಳು ಕೂಡ ಇಲ್ಲ. ಇವಾಗ ಬಿಸಿ ಬಿಸಿಯಾಗಿರುವಂಥ ಗಸಗಸೆ ಪಾಯಸನ ನೀವು ಇಮಿಡಿಯೇಟ್ಲಿ ಒಂದು 5 ನಿಮಿಷದಲ್ಲಿ ನೀವು ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್, ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ನಂಗಿಲ್ಲ. ಗಸಗಸೆ ಪಾಯಸ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಬನ್ನಿ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗಿರುವಂಥ ಗಸಗಸೆ ಪಾಯಸ ನೋಡಿ ಇವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.